ಕಾಲ गुरुवे पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम् चिन्मयं व्याप्य सर्वं त्रैलोक्यं सचराचरं तत्पदं दर्शितुं येन तस्मै श्रीगुरवे नमः। जनकल्याणे निरतं करुणामयं नमामि चिन्मयं देवं सद्गुरुं ब्रह्मवेत्तरं ध्यानमूलं गुरोर्मूर्तिः पूजामूलं गुरो पदं ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ ಮೋಕ್ಷಮೂಲಂ ಗುರೋಃ ಕೃಪಾ. ನಮ್ಮ ಪೂರ್ವಜರು ತಮ್ಮ ಬಗ್ಗೆ ಅವರು ವಿಚಾರ ಮಾಡಿದ್ದರಿಂದ ಅವರನ್ನು ಋಷಿಗಳು ಅಂತ ಕರೆದ್ವಿ. ಋಷಿಗಳು ಯಾರು ಅಂದರೆ ತಮ್ಮ ಬದುಕಿನ ಬಗ್ಗೆ ತಮ್ಮ ಜೀವನದ ಬಗ್ಗೆ ವಿಚಾರ ಮಾಡಿದ್ರು. ಇವತ್ತು ಪ್ರಕೃತಿಯ ಬಗ್ಗೆ, ಈ ಗ್ರಹಗಳ ಬಗ್ಗೆ ವಿಚಾರ ಮಾಡಿದವ್ರನ್ನ ವಿಜ್ಞಾನಿಗಳು, ಸೈಂಟಿಸ್ಟ್ ಅಂತ ಕರೆದ್ವಿ. ವಿಜ್ಞಾನಿಗಳಿಗೂ ಋಷಿಗಳಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಈಸ್ ಸೈನ್ಸ್. ಅಂದರೆ ಏನು? ಈ ಪ್ರಕೃತಿಯನ್ನ, ಪ್ರಪಂಚವನ್ನ ವಿಚಾರ ಮಾಡುವುದು. ಸೂರ್ಯೋದಯ ಯಾಕಾಗ್ತಾ ಇದೆ, ಸೂರ್ಯಾಸ್ತ ಯಾಕಾಗ್ತಾ ಇದೆ, ಸೂರ್ಯಗ್ರಹಣ ಅಂದ್ರೆ ಏನು, ಚಂದ್ರಗ್ರಹಣ ಅಂದ್ರೆ ಏನು, ಋತುಗಳು ಯಾಕೆ ಬದಲಾಗ್ತಾ ಇವೆ, ಇದೆಲ್ಲದರ ಬಗ್ಗೆ ಯಾವ್ಯಾವುದರ ಮುಖಾಂತರ ನಾವು ಸಂದೇಶವನ್ನು ಕಳಿಸಬಹುದು ಅಲ್ವಾ? ಇವಾಗ ಟೆಕ್ನಾಲಜಿಯಲ್ಲಿ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಅದಕ್ಕೆ 2G, 3G, 4G, 5G. 5G ಅಂದ್ರೆ ಏನು? ಫಿಫ್ತ್ ಜನ್ರೇಷನ್ ಅಂತ. ನೀವು ಹಳೇ ಸಿನಿಮಾ ನೋಡಿದ್ರೆ ಫೋನ್ ಮಾಡಬೇಕಾದ್ರೆ ಒಂದು ಫೋನ್ ಇರೋದು, ಅದು ರಿಂಗ್ ಮಾಡಿಬಿಟ್ಟು ಹಲೋ ನಾನು ಮಾತನಾಡ್ತಾ ಇರೋದು ಸೋ ಅಂಡ್ ಸೋ ಓವರ್ ಅನ್ಬೇಕು. ಅವನು ಆ ಕಡೆಯಿಂದ ಏನೋ ಮಾತನಾಡ್ಬಿಟ್ಟು ಓವರ್ ಅನ್ನೋನು. ಅಂದರೆ ಲೈನಲ್ಲಿ ಒಂದೇ ಹೋಗ್ತಾ ಇದ್ದಿದ್ದು, 2 ಸತಿ ಮಾತನಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ನಂತರ 2 ಸತಿ ಮಾತನಾಡೋದು. ಅದೊಂದು ಜನ್ರೇಷನ್. ಆಮೇಲಿಂದ ಡೇಟಾನ ಕಳಿಸೋದನ್ನು ಶುರು ಮಾಡಿದ್ರು, ಅದೇ ಲೈನ್ ಮುಖಾಂತರ. ಅದೊಂದು ಜನ್ರೇಷನ್. ಹೀಗೆ ಟೆಕ್ನಾಲಜಿ ಅನ್ನುವಂಥದ್ದು ಬೆಳೀತಾ 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 ಬಂತು. ಫೋನ್ ಬಂದಾಗ ನಂಬರ್ಗಳು ಕಾಣಿಸ್ತಾ ಇತ್ತು, 1 2 3 4 ಯಾರಿಗೆ ಬೇಕಾದ್ರು. ಸ್ಮಾರ್ಟ್ ಫೋನ್ ಬಂತು ಅಂದರೆ ಏನಿಲ್ಲ, ಅದ್ರ ಮೇಲೆ ಇಷ್ಟಗಳ ಪ್ಲೇನ್. ಏನು ನಂಬರ್ ಒತ್ತೋದು? ನಾವು ಇಂಪ್ರೂವ್ ಆಗ್ತಾ ಹೋದ್ವಿ. ಇದು ಜನರೇಷನ್ ಜನರೇಷನ್ ಜನರೇಷನ್. ನಮ್ಮ ಋಷಿಗಳು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಹಿಂದಿನವರು.
ತಿನ್ನಕ್ಕೂಟ ಇದೆ, ಮಲಗ ರೂಮ್ ಇದೆ, ಆದ್ರೂ ಯಾಕೆ ತಲೆ ಕೆಟ್ಟೋಗ್ತಾ ಇದೆ ಅಲ್ವಾ? ಮನಸ್ಸು ಯಾಕೋ ಒಂಥರ ವಿಚಿತ್ರವಾಗ್ತಾ ಇದೆಯಲ್ಲ. ಎಲ್ಲ ಇದೆ, ಮನೆ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾಳೆ, ಆದ್ರೂ ಕೂಡ ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಅವರು ಒಳಕ್ಕೆ ಹೋದ್ರು. ಹೊರಗೆ ನೋಡಕ್ ಹೋದವ್ರನ್ನ ವಿಜ್ಞಾನಿಗಳಂದ್ವಿ, ಒಳಕ್ಕೆ ಹೋದವ್ರನ್ನ ಋಷಿಗಳು ಅಂದ್ವಿ. ಗುರುದೇವ್ ತುಂಬಾ ಸೊಗಸಾಗಿ ಹೇಳ್ತಾರೆ, ಈ ವಿಜ್ಞಾನದ ಆವಿಷ್ಕಾರಗಳು ನಮ್ಮ ದೇಶದಲ್ಲಿ ಆಗಲೇ ಇಲ್ಲ. ಫ್ಯಾನ್ ನಾವು ಕಂಡುಹಿಡಿಲಿಲ್ಲ, ಹೀಟರ್ ನಾವು ಕಂಡುಹಿಡಿಲಿಲ್ಲ, ಕಂಡುಹಿಡಿದವ್ರದ ಬೆನಿಫಿಟ್ಸ್ ತಗೊಂಡ್ವಿ ಅಷ್ಟೇ. ನಾವು ಕಂಡುಹಿಡಿಯಲಿಕ್ಕೆ ಹೋಗ್ಲಿಲ್ಲ. ಯೋಚನೆ ಮಾಡಿ ನೀವು. ಸೊ ಬೇರೆ ದೇಶಗಳಲ್ಲೆಲ್ಲ ಏನಾಯ್ತು ಅಂದ್ರೆ, ತುಂಬಾ ಸೆಕೆ ಆಗ್ತಾ ಇದೆ, ಫ್ಯಾನ್ ಹಾಕದೆ ಕಂಡಿಡಿದ್ವಿ, AC ಕಂಡಿಡಿದ್ವಿ, ಆರಾಮಾಯ್ತು. ಇವಾಗ ಏನ್ ಅನ್ನಿಸ್ತು ಅವ್ರ ಮನಸ್ಸಲ್ಲಿ? ಸುಖ ಆರಾಮ್ ಅನ್ನುವಂಥದ್ದು ಫ್ಯಾನ್ ಇಂದ ಸಿಗ್ತಾ ಇದೆ ಅನ್ಕೊಂಡು ಅಲ್ವಾ? AC ಆನ್ ಮಾಡಿದ್ರಿಂದ ಆರಾಮಾಗಿ ಆಗ್ತಾ ಇದೆ ಅಂತ. ಕಾರ್ ಸೃಷ್ಟಿ ಬೇಗ ಹೋಗ್ಬೇಕು, ಪ್ಲೇನು, ಇವೆಲ್ಲವೂ ನನಗೆ ಸುಖವನ್ನ ಕೊಡ್ತದೆ ಅಂತ ಅವ್ರು ತಿಳಿತಾ ಹೋದ್ರು. ಹೀಗಾಗಿ ಅವ್ರ ತಲೆಯಲ್ಲಿ ಏನ್ ಕೂತ್ಕೊಳ್ತು? ಸುಖ ನೆಮ್ಮದಿ ಎಲ್ಲಿಂದ ಬರ್ತದೆ? ಹೊರಗಡೆಯಿಂದ ಬರ್ತದೆ ಅಂತ. ಹೀಗಾಗಿ ಒಬ್ಬಳನ್ನ ಮದುವೆ ಆದ್ರು, ಸರಿ ಇಲ್ಲ, ಚೇಂಜ್. ಇನ್ನೊಬ್ಬಳ ಸುಖ ಸಿಗ್ತಾ ಇಲ್ವಲ್ಲ ನನಗೆ. ಸೊ ಹೀಗಾಗಿ 1 2 3 4 ಮೈ 5th or 7th ಅಲ್ವಾ? ತುಂಬಾ ಹಿಂದೆ ಒಂದು ಜೋಕ್ ಬಂದಿತ್ತು, ಸಿ ಮೈ ಚಿಲ್ಡ್ರನ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ನಿನ್ನ ಮಕ್ಕಳು ಮತ್ತೆ ನನ್ನ ಮಕ್ಕಳು ನಮ್ಮ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ. ಅಮೇರಿಕಾದು ಜೋಕ್ ಇದು. ಸೊ ಹಂಟಿಂಗ್, ಹುಡುಕೋದು, ಎಲ್ಲಿ ಸುಖ ಸಿಕ್ಕತ್ತೆ, ಇಲ್ಲೋ ಅಲ್ಲೋ ಇಲ್ಲೋ. ಇದು ಆ ವೆಸ್ಟರ್ನ್ ಮೈಂಡ್ ಸೆಟ್ ಆಯ್ತು. ನಮ್ಮ ಋಷಿಗಳು ಏನ್ ಮಾಡಿದ್ರು? ಸುಖ ಶಾಂತಿ ನೆಮ್ಮದಿಗೆ ವಸ್ತುಗಳ ಅವಶ್ಯಕತೆ ಇಲ್ಲ, ನಾನ್ ಸರಿ ಇದ್ರೆ ಸಾಕು ಅನ್ನಿಸ್ತು. ಅವರನ್ನ ಋಷಿಗಳು ತಮ್ಮನ್ನ ತಾವು ಶುದ್ಧ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ತಮ್ಮನ್ನ ತಾವು, ನಾನು ಈಗಾಗಬೇಕು ಅನ್ಕೊಂಡಿದ್ದೆ, ಹಾಗೆ ಆಗಲಿಲ್ಲ, ಅದರಿಂದ ನನಗೆ ದುಃಖ ಆಗ್ತಾ ಇದೆ. ಗುರುದೇವ್ ಹೇಳೋರು, ಡಿಸಪಾಯಿಂಟ್ಮೆಂಟ್ ಕಮ್ಸ್ ಟು ಓನ್ಲಿ ಟು ದೋಸ್ ಹೂ ಮೇಕ್ ಅಪಾಯಿಂಟ್ಮೆಂಟ್ ವಿತ್ ದ ಫ್ಯೂಚರ್ ಅಂತ. ನಿರಾಶೆ ಯಾರಿಗಾಗುತ್ತೆ ಅಂದ್ರೆ, ಭವಿಷ್ಯದಲ್ಲಿ ಆಸೆ ಇಟ್ಕೊಂಡವ್ರಿಗಷ್ಟೇ ನಿರಾಶೆ ಆಗೋದು. ಇರೋದೇ ಹೀಗೆ ಅಂದ್ಕೊಂಡ್ಬಿಟ್ರೆ ಪ್ರಾಬ್ಲಮೇ ಇಲ್ಲ, ಇರೋದೇ ಹೀಗೆ. ಸೊ ಹೀಗಾಗಿ ಸುಖ ಶಾಂತಿ ನೆಮ್ಮದಿ ಅಂತ ನಾವೇನೆಲ್ಲ ಹೇಳ್ತೀವಿ, ಅದು ನಾವು ಎಷ್ಟೋ ಸತಿ ನಮಗೆ ಅನ್ನಿಸ್ತದಲ್ಲ, ಎಷ್ಟು ಸಣ್ಣ ಒಂದು ರೂಮು, ಮನೆ ಅಥವಾ ಒಂದು ಸ್ಲಮ್ಮು, ಆನಂದವಾಗಿದೆ, ಎಲ್ಲ ಇದೆ, ನಮ್ಗೆ ಯಾಕೆ ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ? ಫ್ಯಾನ್ ಇದೆ, ಬೆಡ್ ಇದೆ, ಒಳ್ಳೆ ಬೆಡ್ಶೀಟ್ ಇದೆ, ಅಟ್ಯಾಚಡ್ ಬಾತ್ರೂಮ್ ಇದೆ, ಇಷ್ಟಿದ್ರೂ ಯಾಕೆ? ಸೊ ಹೀಗಾಗಿ ಇದರ ಬಗ್ಗೆ ಆಲೋಚನೆ ಮಾಡಿದವ್ರನ್ನ ಋಷಿಗಳು ಅಂದ್ರು. ಪ್ರಪಂಚದ ಬಗ್ಗೆ ಆಲೋಚನೆ ಮಾಡಿದವ್ರನ್ನ ವಿಜ್ಞಾನಿಗಳು ಅಂತ ಕರೆದ್ರು. ನಮ್ಮ ಬದುಕಿಗೆ ಇವಾಗ ಏನ್ ಬೇಕು? DVG ಹೇಳ್ತಾರೆ, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ನಮಗೆ ಋಷಿ ವಾಕ್ಯನೂ ಬೇಕು,
ವಿಜ್ಞಾನ ಕಲೆಯೂ ಬೇಕು. ಇವಾಗ ಈ ಆಡಿಟೋರಿಯಂ ಇದು ವಿಜ್ಞಾನದ ವೈಭವ. ಫ್ಯಾನ್ ಎಲ್ಲ ತಿರುಗ್ತಾ ಇದೆ, ವಿಜ್ಞಾನದ ವೈಭವ ಬೇಕು. ಹಾಗೆ ಋಷಿವಾಕ್ಯ, ನಮ್ಮ ಋಷಿಗಳು ಏನು ಹೇಳಿದ್ದಾರೆ, ಪೂರ್ವಜರು ಏನು ಹೇಳಿದ್ದಾರೆ, ಅದನ್ನು ಬೇಕು. ಇವೆರಡು ಸೇರಿದಾಗ ಮೇಳವಿಸೆ ಜಸ ಅಂದ್ರೆ ಯಶಸ್ಸು, ಆನಂದವಾಗಿರ್ತೀವಿ. ಹೀಗಾಗಿ ವಿಜ್ಞಾನವನ್ನೂ ಬೇಡ ಅನ್ನುವಾಗಿಲ್ಲ, ಮತ್ತೆ ಋಷಿವಾಕ್ಯ ಅನ್ನುವಂಥದ್ದನ್ನು ಬೇಡ ಅನ್ನೋಗಿಲ್ಲ. ಕಳೆದ ಒಂದು 10-15 ವರ್ಷದಲ್ಲಿ ನೋಡಿ ನೀವು, ಮೈಂಡ್ ಸೆಟ್ ಅನ್ನುವಂಥದ್ದು ಯಾವ ರೀತಿ ಚೇಂಜ್ ಆಗಿದೆ. 20 ವರ್ಷದ ಹಿಂದೆ 2005ರಲ್ಲಿ ಇಲ್ಲೇ ಯಜ್ಞ ಮಾಡಿದ್ವಿ, ನಾವು ಇದಕ್ಕೆ ಕ್ಯಾಂಪ್ ಮಾಡಿದ್ವಿ. ಸುಮಾರು 370 ಜನ ಇದ್ರು ಕ್ಯಾಂಪಲ್ಲಿ. ಈ ಹಾಲ್ ಇರಲಿಲ್ಲ, ಸ್ವಾಮೀಜಿ ಇಲ್ಲೇ ಕೂತ್ಕೊಳ್ಳೋರು, ಇಲ್ಲೆಲ್ಲ ಚೇರ್ಸ್ ಹಾಕಿದ್ವಿ. ಇದು ಕಮಲಾ ಹಾಲ್ ಅಂತಿತ್ತು. ನಮ್ಮ ಮೋಹನ್ ಯಜ್ಮಾಡಿ 190 ಜನನ ಮುಂಬೈಯಿಂದ ಕರ್ಕೊಂಬಂದಿದ್ರು. ಬೆಂಗಳೂರಿಂದ 170-180 ಜನ ಇದ್ವಿ ಬೆಂಗಳೂರಿಂದ. ಎಲ್ಲರೂ ಬಂದಿದ್ದು 190, ಒಟ್ಟು 350-60 ಜನದಲ್ಲಿ 320 ಜನ ಬಂದಿದ್ದು ಟ್ರೈನಲ್ಲಿ. 320 ಜನ ಬಂದಿದ್ದು ಟ್ರೈನಲ್ಲಿ. ಫ್ಲೈಟಲ್ಲಿ ಮ್ಯಾಕ್ಸಿಮಮ್ 15-20 ಜನ ಬಂದಿದ್ರು ಅನ್ಸುತ್ತೆ ಆ ಕ್ಯಾಂಪ್ಗೆ. ಇವತ್ತು 170 ಜನ ಕ್ಯಾಂಪಲ್ಲಿ 166 ಜನ ಫ್ಲೈಟಲ್ಲಿ, 4 ಜನ ಅಷ್ಟೇ ಟ್ರೈನಲ್ಲಿ ಬಂದಿರೋದು. ಅಬ್ಸರ್ವ್ ಮಾಡಿ ನಾನು ಹೇಳ್ತಾ ಇರೋದು. ಜಸ್ಟ್ ಯೋಚನೆ ಮಾಡಿ ಹೇಗಿದೆ ಅಂತ. ಅವತ್ತು ಜನರೇ ಇದ್ದದ್ದು, 20 ವರ್ಷದಲ್ಲಿ ಏನು ಶಿಫ್ಟ್ ಆಗೋಗಿದೆ. ಮನೆಯನ್ನು ನೋಡಿದ್ರೆ ಗೊತ್ತಾಗೋಗುತ್ತಲ್ವಾ. ಮಣ್ಣಿನ ನೆಲ ಇತ್ತು, ಅದಕ್ಕೆ ವಾರಕ್ಕೂ 15 ದಿನಕ್ಕೊಂದ್ಸತಿ ಸಗಣಿ ಹಾಕಿ ಎಲ್ಲ ಹಳ್ಳಿಗಳಲ್ಲಿ ನಾನು ಹೇಳ್ತಾ ಇರೋದು ಕ್ಲೀನ್ ಮಾಡ್ತಾ ಇತ್ತು. ಗ್ಯಾಸ್ ಅನ್ನುವಂಥದ್ದು ಕಾನ್ಸೆಪ್ಟೇ ಇರಲಿಲ್ಲ ಮನೆಯಲ್ಲಿ. ಒಂದು ಒಲೆ ಇಲ್ಲ ಅಂದರೆ ಸೀಮೆ ಎಣ್ಣೆ, ಆಮೇಲಿಂದ ಯಾವಾಗಲೂ ಗ್ಯಾಸ್ ಬಂದದ್ದು. ಇವತ್ತು ಹಳ್ಳಿಯಲ್ಲೋಗಿ ಹುಡುಕಿದ್ರೂ ಕೂಡ ನಿಮಗೆ ನೀರು ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿರ್ಬೋದೇನೋ ಅಷ್ಟೇ ಒಂದು ಹಂಡೆ, ಅಡಿಗೆ ಎಲ್ಲ ಗ್ಯಾಸೇ. ಇದು ತಪ್ಪ ಅಂದರೆ ಇಲ್ಲ, ಸರಿ, ಹೊಂದ್ಕೊಳ್ಬೇಕಷ್ಟೇ. ಕಾಲಾಯ ತಸ್ಮೈ ನಮಃ. ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರ್ತದೆ. ಯೋಚನೆ ಮಾಡುವ ವಿಧಿ, ಅವರು ಏನು ಯೋಚನೆ ಮಾಡ್ತಾ ಇದ್ರು ಯೋಚನೆ ಮಾಡ್ತಾರೆ. ಹೀಗಾಗಿ ಯಾವುದು ಸರಿ ಯಾವುದು ತಪ್ಪು, ಜನರೇಷನ್ ಗ್ಯಾಪ್ ಇದೆ. ಇವಾಗ ಏನೊಂದು ಫಾಸ್ಟ್ ಡೆವಲಪ್ಮೆಂಟ್ ಇದೆ, ಈ ಜನರೇಷನ್ ಗ್ಯಾಪ್ ತುಂಬ ಜಾಸ್ತಿ ಫಾಸ್ಟ್ ಇದೆ. ಹಿಂದೆ ಆದರೂ ಒಂದು ಇನ್ನೊಂದು ಬದಲಾಗಬೇಕಾದ್ರೆ ಒಂದು 20-30 ವರ್ಷ ಆಗೋದು, ಇವಾಗ 2 ವರ್ಷ. ಹೊಸ ಮೊಬೈಲ್ ತೊಗೊಂಡೆ 2 ವರ್ಷ ಆಯಿತು, ಇಲ್ಲ ಈ ಫೋನ್ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಇನ್ನೊಂದು ತೊಗೊಬೇಕು. 5G ಇದ್ದರೆ ಮಾತ್ರನೇ ಸಪೋರ್ಟ್ ಮಾಡೋದು, 3G ಇದ್ದರೆ ಆಗೋದೇ ಇಲ್ಲ, 4G ಇದ್ದರೆ ಆಗಲ್ಲ ಅಂತೀವಿ. ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಅಷ್ಟೇ. ಆ್ಯಂಡ್ ಜನರು ಅಡ್ಜಸ್ಟ್ ಆಗೋಗಿದ್ದಾರೆ ಅದಕ್ಕೂ ಕೂಡ. ಸೊ ಹೀಗಾಗಿ ಹೊಸ ಚಿಗುರು ಹಳೆ ಬೇರು. ಹಿಂದೆ ಒಂದು ಗಾದೆ ಮಾತಿತ್ತು, ಏನು, ಅಜ್ಜ ನೆಟ್ಟ ಹಲಸು ಮೊಮ್ಮಗನಿಗೆ ಅಂತ. ಹಲಸಿನ ಬೀಜ ಭೂಮಿಯಲ್ಲಿ ನೆಟ್ಟರೆ ಅಜ್ಜ, ಅದು ಹಣ್ಣು ಕೊಡೋ ಅಷ್ಟೊತ್ತಿಗೆ ಮೊಮ್ಮಗನಿಗೆ ರೆಡಿ ಇರ್ತದೆ ಅಂತ. ಇವಾಗಿಲ್ಲ, 4 ವರ್ಷಕ್ಕೆ ಹಣ್ಣು ಕೊಡ್ತದೆ. ಎಷ್ಟಿದೆ ಅಂದರೆ ಇವಾಗ ಆ ಗಿಡಕ್ಕೆ ಕನ್ಫ್ಯೂಷನ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾವು. ಒಂದು ಮೊಳಕೆ ಬಂದಿದ ತಕ್ಷಣ ಅದನ್ನು ಕಟ್ ಮಾಡಿ ಇನ್ನೊಂದು ಗಿಡದ್ದು ಅನ್ನುವಂಥದ್ದು ದಿನ ಹಾಕಿ, ಆ ಗಿಡ ತಿಳ್ಕೊಡುತ್ತೆ ನನಗಿಷ್ಟು ವಯಸ್ಸಾಗಿದೆ ಅಂತ ಹಣ್ಣು ಕೊಡಲಿಕ್ಕೆ ಶುರುವಾಗುತ್ತೆ. ಎಲ್ಲ ಗಿಡದಲ್ಲಿರಬಹುದು. ಮನೆ ಕಟ್ಟುವಂಥದ್ದು ಖಾಲಿ ಜಾಗದಲ್ಲಿ 24 ಅವರ್ಸಲ್ಲಿ ಮನೆ ರೆಡಿ. ಹಿಂದೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಇವಾಗ ಮದುವೆನೂ ಮಾಡೋ ಅವಶ್ಯಕತೆ ಇಲ್ಲ, ಮನೆಯೂ ಕಟ್ಟೋ ಅವಶ್ಯಕತೆ ಇಲ್ಲ. ಎಲ್ಲ ಜನರೇಷನ್ ಚೇಂಜ್. ಒಪ್ಪಿಕೊಳ್ಬೇಕಷ್ಟೇ, ನಾವು ಒಪ್ಪಿಕೊಳ್ಬೇಕು.
ಇಂದಿರಾನಗರದಲ್ಲಿ 2003-4ರಲ್ಲಿ ಇದ್ದೆ ನಾನು, 1.5 ವರ್ಷ ಅಲ್ಲಿ. ಅವಾಗ ಒಬ್ಬ ಹುಡುಗಿ ಬಂದ್ಲು, ನಮ್ಮ ಗೊತ್ತು ಪರಿಚಯ ಇದ್ದವಳೆ. ಬೆಳಗ್ಗೆ ಬಂದು ಸ್ವಾಮೀಜಿ ನಮಸ್ಕಾರ ಮಾಡ್ಕೊಂಡು ಹೋದ್ಲು. ಸಂಜೆ ಬಂದು ಸ್ವಾಮೀಜಿ ಇವತ್ತು ನನ್ನ ಮದುವೆ ಆಗೋಯ್ತು ಅಂದ್ಲು. ಸಂಜೆಗೆ ಹೇಗೆ? ಹೋದ್ವಿ, ರಿಜಿಸ್ಟರ್ ಮಾಡಿದ್ವಿ, ಬಂದ್ಬಿಟ್ವಿ, ಮುಗಿದೋಯ್ತು. ಅದನ್ನು ಹಿಂದಿಂದು ಅನ್ನುವಂಥದ್ದು ಇವತ್ತು ಇಲ್ಲವೇ ಇಲ್ಲ. ಹೊಂದಿಕೊಳ್ಳಬೇಕಷ್ಟೆ. ಮಕ್ಕಳ ಮೈಂಡ್ ಸೆಟ್ಗೆ ಅಪ್ಪ ಅಮ್ಮ ಹೊಂದಿಕೊಳ್ಬೇಕು. ವಿಜ್ಞಾನ ಮತ್ತು ಋಷಿವಾಕ್ಯಕ್ಕೆ ಸಮಂಜಸವನ್ನು ಕಂಡುಕೊಳ್ಬೇಕು. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ. ಹೀಗಾಗಿ ಆ ಉಪನಿಷತ್ ತತ್ವ ಅನ್ನುವಂಥದ್ದು ಇವತ್ತು ಏತಕ್ಕೆ ಹೇಳ್ತಾ ಇದೆ, ನಾವು ಯೋಚನೆ ಮಾಡಬೇಕು. ಹಾಗೆ ಒಂದು ಮರ, ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು. ಆವಾಗಲೇ ನಮಗೆ ಸೂರ್ಯೋದಯ ಸೂರ್ಯಾಸ್ತ ಹುಟ್ಟಿದಾಗಿನಿಂದ ಎಷ್ಟೋ ಜನ ಹಳ್ಳಿಯಲ್ಲಿ ಹುಟ್ಟಿದವರು ಹಳ್ಳಿ ಬಿಟ್ಟು ಇನ್ನೊಂದು ಊರಿಗೆ ಹೋಗೇ ಇಲ್ಲ, ಅಲ್ಲೇ ಜೀವನ ಇಲ್ಲ. ಇವಾಗ ಟೆಕ್ನಾಲಜಿ ಅನ್ನುವಂಥದ್ದು ಹೇಗೆ ಬಂದಿದೆ ಅಂದರೆ, ಆ ನಾರ್ದ್ರನ್ ಹೆಮಿಸ್ಫಿಯರಲ್ಲಿ, ನಾರ್ವೆ ಮೇಲ್ಗಡೆ ಸ್ವಾಲ್ಬಾರ್ಡ್, ಈ ಎಲ್ಲ ಜಾಗಗಳಲ್ಲಿ ವಿಜ್ಞಾನ ಇವತ್ತು ನಮಗೆ ಯೂಟ್ಯೂಬ್ ಮುಖಾಂತರ ಗೊತ್ತಾಗುತ್ತೆ. ಒಮ್ಮೆ ಸೂರ್ಯೋದಯ ಆದರೆ 4 ತಿಂಗಳು ಸೂರ್ಯಾಸ್ತನೇ ಆಗಲ್ಲ, ಬರೀ ಬೆಳಕೆ ಇರ್ತದೆ. ಪೋಲಾರ್ ಡೇ ಅಂತಾರೆ, ಪೋಲಾರ್ ನೈಟ್ ಅಂತಾರೆ. ಒಮ್ಮೆ ಸೂರ್ಯಾಸ್ತ ಆದರೆ 4 ತಿಂಗಳು ಬೆಳಕೆ ಆಗಲ್ಲ. ನೀವು ಛಾಂದೋಗ್ಯ ಉಪನಿಷತ್ ಓದಿದ್ರೆ, ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತದೆ, ಅವನು ಈ ಉಪಾಸನೆ ಮಾಡಿದ್ರೆ ಅವನಿಗೆ ಏನು ಸಿಕ್ಕತ್ತೆ ಅಂದರೆ, ಸೂರ್ಯ ಮುಳುಗದ ಜಾಗದಲ್ಲಿ ಅವನಿಗೆ ಜನ್ಮ ಸಿಕ್ಕತ್ತೆ. ಉಪನಿಷತ್ ಫಲ ಅದು. ಪೂರ್ವದಲ್ಲಿ ಹುಟ್ಟಿ ಸೂರ್ಯ ಹುಟ್ಟುತ್ತಾನೆ ಅಂತ ಒಂದು ಕಡೆ ಇರ್ತದೆ, ಕೆಲವು ಕಡೆ ಪಶ್ಚಿಮದಿಂದ ಸೂರ್ಯ. ಯಾಕೆಂದರೆ ಪೂರ್ವ ಪಶ್ಚಿಮ ಅನ್ನುವಂಥದ್ದೇ ಸುಳ್ಳು ಅಂತ ಗೊತ್ತಾಗ್ಬಿಟ್ಟಿದೆ ನಮಗೆ ಇವಾಗ. ಸೂರ್ಯೋದಯ ಆಗಿ ಸೂರ್ಯಾಸ್ತ ಆಯಿತು ಅಂದರೆ ಒಂದು ದಿನ, ಅದಲ್ಲವೇ ಅಲ್ಲ ಕಾನ್ಸೆಪ್ಟ್. ಇವಾಗ ISS ಅಂತಿದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ, ಭೂಮಿಯಿಂದ ಸುಮಾರು 200 ಮೈಲಿ ಅಥವಾ 380-400 ಕಿಲೋಮೀಟರ್ ದೂರದಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದು ಒಂದು ಗ್ಯಾಡ್ಜೆಟ್ ಅನ್ಬೋದು, ಒಂದು ಮನೆ ಇದ್ದ ಹಾಗೆ ತಿರುಗ್ತಾ ಇರ್ತದೆ. ಸೆಕೆಂಡ್ಗೆ 8 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತದೆ. 10-11 ಜನ ಅದರೊಳಗಡೆ ವಾಸ ಮಾಡ್ತಾ ಇದ್ದಾರೆ. 10-11 ಜನ ದಿನದಲ್ಲಿ 16 ಸೂರ್ಯೋದಯ 16 ಸೂರ್ಯಾಸ್ತ ನೋಡ್ತಾರೆ ಅವರು. ಎವ್ರಿ ಡೇ 45 ನಿಮಿಷಕ್ಕೆ ಸೂರ್ಯಾಸ್ತ, 45 ನಿಮಿಷಕ್ಕೆ ಸೂರ್ಯೋದಯ. ಲೈವ್ ನೋಡ್ಬೋದು ನಾವು, ಯೂಟ್ಯೂಬಲ್ಲಿ ಲೈವ್ ಬರ್ತದೆ. ಅಲ್ಲಿ ಏನೇನಾಗ್ತಾ ಇದೆ ನಾವು ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಇವಾಗ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಒಂದಿನ ಅಂತ ಹೇಳೋಕ್ಕಾಗತ್ತಾ? ಆ ಜವಾಹರ್ಲಾಲ್ ಏನೊಂದು ಪ್ಲಾನೆಟೋರಿಯಂ ಇದೆ, ಅಲ್ಲಿ ತೋರಿಸ್ತಾರೆ ನಿಮ್ಮ ವೆಯ್ಟ್, ಭೂಮಿಯ ಮೇಲೆ ಎಷ್ಟು ವೆಯ್ಟ್ ಇದೆ, ಚಂದ್ರನ ಮೇಲೆ ಹೋದರೆ ಎಷ್ಟಾಗುತ್ತೆ, ಗುರು ಮೇಲೆ ಹೋದರೆ ಎಷ್ಟಾಗುತ್ತೆ, ಒಂದೊಂದು ಗ್ರಹದ ಮೇಲೆ ಹೋದರೆ ಎಷ್ಟು ವೆಯ್ಟ್ ಆಗುತ್ತೆ ಅಂತ ತೋರಿಸ್ತಾರೆ. ವಿಜ್ಞಾನ ಅನ್ನುವಂಥದ್ದನ್ನು ಹುಡುಕ್ತಾ ಹೋದ ಹಾಗೆ ಅದು ವಿಸ್ಮಯ ನಮಗೆ ತೋರಿಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿಯೇ ನಮ್ಮ ಮನಸ್ಸು ಕೂಡ ಒಳಕ್ಕೆ ಹೋದ ಹಾಗೆ ವಿಸ್ಮಯ ತೋರಿಸ್ಕೊಳ್ತಾ ಹೋಗುತ್ತೆ. ಓ ಇದಾ. ಹೀಗಾಗಿ ಎರಡೂ ಕೂಡ ಬೇಕು, ವಿಜ್ಞಾನವೂ ಬೇಕು, ಋಷಿವಾಕ್ಯವೂ ಬೇಕು. ಋಷಿವಾಕ್ಯ ಅಂದಾಗ ನಾವು ತಲೆಬಾಗುವುದು ವೇದಗಳಿಗೆ. ವೇದ ಅಂದ್ರೇನೆ ಜ್ಞಾನ ಅಂತ. ಜ್ಞಾನಕ್ಕೆ ಇನ್ನೊಂದು ಪರ್ಯಾಯ ಶಬ್ದ, ಸಿನಾನಿಮ್ ಯಾವುದಪ್ಪ ಅಂದರೆ ವೇದ. ಗೊತ್ತು ನಮಗೆ, ವೇದ ಅನ್ನುವಂಥದ್ದು ಒಂದು ರಾಶಿ.
ವೇದವ್ಯಾಸರು ಅದನ್ನು 4 ಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಕ್ ಅಂದ್ರೆ ಪದ್ಯ. ಋಕ್ ಅಂದ್ರೇನೆ ಪದ್ಯ. ಪದ್ಯ ಅಂದಾಗ ಅದಕ್ಕೆ ಒಂದು ಛಂದಸ್ಸಿರಬೇಕು, ಅದಕ್ಕೆ ಒಂದು ಟ್ಯೂನ್ ಬರ್ತದೆ, ಒಂದು ಮೀಟರ್. ಒಂದು ಹಾಡು ಬರಿಬೇಕಾದ್ರೆ, ಇವಾಗ ಹಿಂದಿನ ಹಳೆಯ ಹಾಡುಗಳೆಲ್ಲ ನಾವು ಕೇಳ್ತಾ ಇರಬೇಕಾದ್ರೆ ನಮಗೆ ಒಂಥರ ಖುಷಿ ಕೊಡ್ತದೆ. ಒಂದೇ ರೀತಿ ಇರ್ತದೆ, ದ್ವಿತೀಯಾಕ್ಷರ ಪ್ರಾಸ ಬರ್ತದೆ. ಇವಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣ. ಅಲ್ಲಿ ರ ಎರಡನೇ ಅಕ್ಷರ ನೋಡಿ, ಕೆ ರೇ ರಕಾರ ಇದೆ. ವರ ವರವ ಪಡೆದವರಂತೆ ಕಾಣಿರು ಹರಿ. ಮಂಕುತಿಮ್ಮನ ಕಗ್ಗ ತೆಗೀರಿ, ಯಾವುದೇ ಕಗ್ಗದ ಶ್ಲೋಕ ತೆಗೆದುಕೊಳ್ಳಿ. ಇವಾಗ ಹೇಳಿದ್ವಲ್ಲ, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು. ಹೊಸ ಎರಡನೇ ಅಕ್ಷರ ಸ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಮತ್ತೆ ಸಕಾರ ಮತ್ತೆ ಶಕಾರ ಮಿಕ್ಸ್ ಮಾಡ್ಕೊಬಹುದು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸ. ಮೊದಲನೇ ಅಕ್ಷರ ಹ್ರಸ್ವ ಇದ್ರೆ, ಶಾರ್ಟ್ ಇದ್ರೆ, ಮೊದಲ 4 ಕೂಡ ಶಾರ್ಟೇ ಇರಬೇಕು. ಮೊದಲನೇ ಅಕ್ಷರ ದೀರ್ಘ ಇದ್ರೆ ಪ್ರತಿ ಅಕ್ಷರನೂ ದೀರ್ಘನೇ ಇರಬೇಕು. ಇದು ಒಂದು ನಿಯಮ. ಆವಾಗ ಕೇಳಲಿಕ್ಕೂ ಖುಷಿ ಆಗುತ್ತೆ. ಇದಕ್ಕೆಲ್ಲ ಛಂದಸ್ ನಿಯಮಗಳು ಅಂತೆಲ್ಲ ಕರಿತೀವಿ. ಆವಾಗ ನಮಗೆ ಖುಷಿ ಕೊಡ್ತದೆ. ಇಲ್ಲ ಅಂದ್ರೆ ಅವ ಹೋಗ್ತಿದ್ದ ಇವ ಬರ್ತಿದ್ದ, ಪದ್ಯ ಆಗೋಗ್ಬಿಡುತ್ತೆ, ಅದು ನವ್ಯ ಆಗೋಗ್ಬಿಡತ್ತೆ. ಸೊ ಹಾಡು ಕೇಳಲಿಕ್ಕೆ, ಪದ್ಯ ಅಂದ್ರೇನು, ಹಾಡು. ಅದನ್ನ ಬರಿಬೇಕಾದ್ರೆ ಒಂದು ಛಂದಸ್ಸು ಎಲ್ಲ ಬೇಕು. ಹೀಗಾಗಿ ಅದಕ್ಕೆ ಋಕ್ ಅಂತ. ಋಕ್ ಅಂದ್ರೇನೆ ಪದ್ಯ. ಯಜುಸ್ ಅಂತ ಒಂದು ಶಬ್ದ, ಅದು ಗದ್ಯ ಅಂತ. ಯಜುರ್ವೇದ ಎಲ್ಲ ಗದ್ಯದಲ್ಲೇ ಇರೋದು. ಗದ್ಯ ಅಂದ್ರೆ ಬರ್ಕೊಂಡು ಹೋಗೋದು, ಕತೆ ಇದ್ದ ಹಾಗೆ, ಕಾದಂಬರಿ ಇದ್ದ ಹಾಗೆ. ಅಲ್ಲಿ ಯಾವ ಛಂದಸ್ಸು ಬೇಕಾಗಿಲ್ಲ, ಯಾವ ಟ್ಯೂನು ಬೇಕಾಗಿಲ್ಲ. ಸಾಮ ಅಂದ್ರೆ ಆ ಪದ್ಯದಲ್ಲಿರೋದನ್ನ ಹಾಡುವಂಥದ್ದು, ಹಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಬರೆಯೋದಕ್ಕೆ ಸಾಮ ಅಂತ. ಸೊ ವೇದದಲ್ಲಿ ಋಗ್ಯಜ ಸಾಮ 3 ರೀತಿಯ ಮಂತ್ರಗಳಿವೆ. ಅಂದ್ರೇನು? ಪದ್ಯದ ರೂಪದಲ್ಲಿದೆ, ಗದ್ಯದ ರೂಪದಲ್ಲಿದೆ, ಹಾಡುವ ರೂಪದಲ್ಲಿದೆ. ಹಾಡುವ ರೂಪದಲ್ಲಿರೋದೆಲ್ಲ ಹೆಚ್ಚಾಗಿ 90% ಪದ್ಯದಲ್ಲಿರೋದೆ. ಸೊ ಹೀಗಾಗಿ ಸಾಮವೇದ ಅಂದ್ರೆ ಏನಪ್ಪಾ ಅಂದ್ರೆ 90% ಆಫ್ ಋಗ್ವೇದ ಅಷ್ಟೇ. ಋಗ್ವೇದದಲ್ಲಿರೋ 90 ಭಾಗ ಸಾಮವೇದದಲ್ಲೇ ಇದೆ. ಯಾಕೆಂದ್ರೆ ಟ್ಯೂನ್ ಬೇಕಲ್ಲ ಅಲ್ಲಿ. ಅದಕ್ಕೊಂದು ಋಗ್ವೇದ ಪ್ಲಸ್ ಮ್ಯೂಸಿಕ್ ಇಸ್ ಈಕ್ವಲ್ ಟು ಸಾಮವೇದ. ಈ 3 ಋಗ್ ಯಜ ಸಾಮ ಅನ್ನುವಂಥದ್ದು ಪದ್ಯ, ಗದ್ಯ ಮತ್ತೆ ಗಾನ. ಋಗ್ವೇದ ಅಂದಾಗ ಅದರೊಳಗಡೆ 4 ಭಾಗ ಬರ್ತದೆ. 4, 3, ಒಬ್ಬೊಬ್ರು 2. ನಮ್ಗೆ ಇಷ್ಟ ಬಂದಾಗೆ. ವೇದ ಅಂದ್ರೆ ಒಂದೇ. ಋಗ್ವೇದದಲ್ಲಿ ಏನಿದೆ? ಒಂದು ಕರ್ಮದ ಬಗ್ಗೆ ಇದೆ, ಜ್ಞಾನದ ಬಗ್ಗೆ ಇದೆ ಅಂತೀವಿ. ಸರಿ ಹೋಗ್ಲಿಲ್ಲ ಸ್ವಾಮಿ, 3 ಹೇಳಿ. ಕರ್ಮದ ಬಗ್ಗೆ ಇದೆ, ಉಪಾಸನೆಯ ಬಗ್ಗೆ ಇದೆ, ಜ್ಞಾನದ ಬಗ್ಗೆ ಇದೆ. ಮತ್ತೆ ಇಲ್ಲ 4 ಬೇಕು. ಕರ್ಮದ ಬಗ್ಗೆ ಇದೆ, ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಇದೆ, ಆಮೇಲೆ ಉಪಾಸನೆ ಬಗ್ಗೆ ಇದೆ, ಜ್ಞಾನದ ಬಗ್ಗೆ ಇದೆ. ಬರೀ ಮಂತ್ರಗಳಿಗೆ ಮಂತ್ರಭಾಗ ಅಂತ ಕರೀತಾರೆ ವೇದಗಳಲ್ಲಿ. ಮಂತ್ರಭಾಗ, ಅದಕ್ಕೆ ಸಂಹಿತಾ ಭಾಗ ಅಂತಾನು ಕರೀತಾರೆ. ಫಸ್ಟ್ ಪೋರ್ಷನ್. ಸೆಕೆಂಡ್ ಬ್ರಾಹ್ಮಣ ಭಾಗ ಅಂತ. ಬ್ರಾಹ್ಮಣ ಭಾಗ ಅಂದ್ರೆ ಬರೀ ಪ್ರಯೋಗನೇ. ಇಲ್ಲಿರುವಂತಹದನ್ನು ಯಾವ ರೀತಿ ಉಪಯೋಗಿಸ್ಬೇಕು. ಸಂಹಿತಾ ಭಾಗದಲ್ಲಿ ಬರೀ ಸೂಕ್ತಗಳಿವೆ. ಅಗ್ನಿಯ ಬಗ್ಗೆ ಸೂಕ್ತ ಇದೆ, ಇಂದ್ರನ ಬಗ್ಗೆ ಸೂಕ್ತ ಇದೆ, ಎಲ್ಲ ದೇವತೆಗಳ ಬಗ್ಗೆ ಎಲ್ಲ ಸೂಕ್ತಗಳಿವೆ. ಈ ಸೂಕ್ತಗಳನ್ನು ಎಲ್ಲಿ ಉಪಯೋಗಿಸ್ಬೇಕು?
ವಾಜಪೇಯ ಬಂತು, ಗವಾಮಯನ ಯಾಗ ಅಂತ ಬಂತು. ಆವಾಗ ಈ ಟೈಮಲ್ಲಿ ಆ ಋಗ್ವೇದದ ಈ ಸೂಕ್ತವನ್ನು 4 ಸತಿ ಹೇಳಬೇಕು. ಈ ಮಂತ್ ಸೂಕ್ತಗಳೆಲ್ಲವನ್ನ ಯಾವ್ಯಾಗ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅನ್ನುವುದು ಬ್ರಾಹ್ಮಣ ಭಾಗ. ಆರಣ್ಯಕ ಅಂದರೆ ಇವೆರಡು ಸಾಕಾಗಿ ಏನು ಬೇಡ, ನಾನು ಉಪಾಸನೆ ಮಾಡ್ಕೊಂಡಿರ್ತೀನಿ ಅನ್ನೋದಕ್ಕೆ ಆರಣ್ಯಕ. ಉಪನಿಷತ್ ಅಂದಾಗ ಈ ಮೂರನ್ನು ಬಿಟ್ಟು ಜ್ಞಾನಕ್ಕೆ ಬರೋದು. ಹೀಗೆ ಪ್ರತಿ ವೇದದಲ್ಲೂ ಕೂಡ ಡಿವೈಡ್ ಮಾಡ್ಬೋದು. ಋಗ್ವೇದದಲ್ಲೂ ಕೂಡ ಉಂಟು, ಯಜುರ್ವೇದದಲ್ಲಿ, ಸಾಮವೇದ, ಅಥರ್ವ ವೇದದಲ್ಲಿ ಮಂತ್ರಭಾಗ ಸಂಹಿತ, ಬ್ರಾಹ್ಮಣ ಮತ್ತೆ ಆರಣ್ಯಕ. ಉಪನಿಷತ್ ಅನ್ನುವಂಥದ್ದು ಒಂದು ಭಾಗ, ಯಾಕೆ 4 ಬೇಕು ಅಂತ ಹೇಳಿದ್ವಲ್ಲ ಅದಕ್ಕೆ. ಸತ್ಯ ಏನಪ್ಪ ಅಂದರೆ, ಸತ್ಯ ಹೇಳೋದೇನಪ್ಪ ಅಂದರೆ ವೇದದಲ್ಲಿರೋದು ಬರೀ 3. ಯಾವುದು? 1 ಸಂಹಿತ, 2 ಬ್ರಾಹ್ಮಣ, 3ನೇದು ಆರಣ್ಯಕ. ಉಪನಿಷತ್ ಅನ್ನುವಂತಹ ಭಾಗ ಇಲ್ಲ. ಮತ್ತೆ ಸಂಹಿತಾ ಭಾಗದಲ್ಲೇ ಉಪನಿಷತ್ತಿದೆ, ಬ್ರಾಹ್ಮಣ ಭಾಗದಲ್ಲೇ ಉಪನಿಷತ್ತಿದೆ, ನಂತರ ಆರಣ್ಯಕ ಭಾಗದಲ್ಲೂ ಉಪನಿಷತ್ತಿದೆ. ಹಾಗಾದರೆ ಉಪನಿಷತ್ ಅಂದರೆ ಏನು? ಉಪನಿಷತ್ ಅಂದರೆ ಜ್ಞಾನವನ್ನು ಬೋಧಿಸುವಂಥದ್ದು. ಏನು ಜ್ಞಾನ? ನಿನಗೆ ಶಾಂತಿ ನೆಮ್ಮದಿ ಬೇಕು ಅಂದರೆ ಏನು ಮಾಡಬೇಕು ಅನ್ನುವುದು ತಿಳಿಸೋದೇ ಮೋಕ್ಷ. ಮೋಕ್ಷಶಾಸ್ತ್ರ ಅಂದ್ರೇನು ಅಷ್ಟೇ. ಅದು ಸಂಹಿತಾ ಓದ್ತಾ ಇದ್ದಾಗಲೂ ಆಗುತ್ತೆ, ಬ್ರಾಹ್ಮಣ ಓದ್ತಾ ಇದ್ದಾಗಲೂ ಆಗುತ್ತೆ, ಆರಣ್ಯಕ ಓದ್ತಾ ಇದ್ದಾಗಲೂ ಆಗುತ್ತೆ. ಸೊ ಹೀಗಾಗಿ ವೇದಾಂತ ಅಂದರೆ ಉಪನಿಷತ್, ಉಪನಿಷತ್ ಅಂದರೆ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ. ಪ್ರತಿ ಭಾಗದಲ್ಲಿ ಅದು ಸಿಕ್ಕೋದ್ರಿಂದ ಉಪನಿಷತ್ ಎಲ್ಲ ಕಡೆ ಇದೆ, ಅನುಸ್ಯೂತವಾಗಿದೆ. ಇವಾಗ ಎಷ್ಟು ಉಪನಿಷತ್ತಿದೆ? ಉಪನಿಷತ್ ಎಷ್ಟಿದೆ ಅಂದರೆ, ನಮ್ಮಲ್ಲಿ ಒಂದು ಲೆಕ್ಕಾಚಾರ ಹಾಕ್ತಾರೆ. ವೇದಗಳಲ್ಲಿ ಹಲವಾರು ಶಾಖೆಗಳಿವೆ ಅಂತಾರೆ. ಒಂದೊಂದು ವೇದದಲ್ಲಿ ಹಲವಾರು ಶಾಖೆಗಳು, ಪ್ರತಿ ಶಾಖೆಗೂ ಒಂದೊಂದು ಉಪನಿಷತ್ತಿದೆ ಅಂತಾರೆ. ಒಂಚೂರು ಜ್ಞಾನದ ಭಾಗ ಅನ್ನುವಂಥದ್ದು ಬರ್ತದೆ. ಹೀಗಾಗಿ ಎಷ್ಟು ಶಾಖೆಗಳಿವೆಯೋ ಅಷ್ಟು ಉಪನಿಷತ್ತುಗಳು ಅನ್ನುವಂಥದ್ದಿದೆ. ಎಷ್ಟು ಶಾಖೆ ಇದೆ? ವೇದದಲ್ಲಿ ಶಾಖೆಗಳು ಎಷ್ಟಿದೆ ಅನ್ನೋದಕ್ಕೆ ಹೇಳ್ತಾರೆ. ಋಗ್ವೇದದಲ್ಲಿ ಎಷ್ಟಿದೆ? ಋಗ್ವೇದದಲ್ಲಿ ನಮಗೆ ಒಟ್ಟು 21 ಶಾಖೆ ಸಿಕ್ಕತ್ತೆ. 21 ಶಾಖೆ. ಯಜುರ್ವೇದದಲ್ಲಿ 100 ಶಾಖೆಗಳು ಸಿಕ್ಕತ್ತೆ. ಸಾಮವೇದದಲ್ಲಿ 1000 ಶಾಖೆ ಇದೆ. ಮತ್ತೆ ಅಥರ್ವ ವೇದದಲ್ಲಿ 9 ಶಾಖೆ ಇದೆ. ಒಟ್ಟು 1131 ಶಾಖೆ ಇದೆ. ಹೀಗಾಗಿ ಎಷ್ಟು ಉಪನಿಷತ್ತಿದೆ ಅಂದರೆ 1131 ಉಪನಿಷತ್ತಿದೆ. ಸಿಕ್ಕುತ್ತೋ? ಸಿಕ್ಕಲ್ಲ. ನಮ್ಮಲ್ಲಿ ಒಂದು ಮುಕ್ತಿಕ ಉಪನಿಷತ್ ಅಂತ ಒಂದಿದೆ, ಮುಕ್ತಿಕೋಪನಿಷತ್ ಅಂತ. ಅದರಲ್ಲಿ 108 ಉಪನಿಷತ್ತುಗಳು ಅಲ್ಲಿ ಲೀಸ್ಟ್ ಬರ್ತದೆ. ಋಗ್ವೇದದ ಯಾವ ಉಪನಿಷತ್ತು, ಯಜುರ್ವೇದದ ಯಾವುದು, ಸಾಮವೇದದ ಯಾವುದು, ಅಥರ್ವ ವೇದದ ಯಾವುದು, ಯಾವ ಉಪನಿಷತ್ಗೆ ಯಾವುದು ಶಾಂತಿ ಮಂತ್ರ. ಅದು ರಾಮ ಮತ್ತೆ ಹನುಮಂತ ಇವರಿಬ್ಬರ ನಡುವೆ ನಡೆಯುವ ಸಂವಾದ ಆ ಉಪನಿಷತ್. ಹನುಮಂತ ಕೇಳ್ತಾನೆ ರಾಮನನ್ನ, ರಾಮ, ಉಪನಿಷತ್ ಅನ್ನುವಂಥದ್ದು ಬ್ರಹ್ಮಜ್ಞಾನ ಆತ್ಮವಿದ್ಯೆ ಅಂತ ನನಗೆ ಗೊತ್ತಾಯಿತು. ಉಪನಿಷತ್ ಏನು ತಿಳಿಸ್ತದೆ, ಯಾವ್ಯಾವ ಉಪನಿಷತ್ತನ್ನು ಓದಬೇಕು ಅಂತ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಮಾಂಡುಕ್ಯಮೇ ಕಮಲಂ ಅಂತಾನೆ. ಒಂದು ಮಾಂಡುಕ್ಯ ಉಪನಿಷತ್ ಕಲ್ತ್ಬಿಡು, ಇನ್ನೇನು ಬೇಕಾಗಿಲ್ಲ ಅಂತಾನೆ. ಬರೀ ಒಂದೇ ಉಪನಿಷತ್ ಸಾಕು, ಮಾಂಡುಕ್ಯಮೇ ಕಮಲಂ, ಒಂದೇ ಉಪನಿಷತ್ ಸಾಕು. ನಂತರ ಹನುಮಂತ ಕೇಳ್ತಾನೆ, ಅಲ್ಲಪ್ಪ ಒಂದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ? ಆವಾಗ ಹೇಳ್ತಾನೆ, 10 ಕಲಿ.
ಈಶಕೇನ ಕಟ ಪ್ರಶ್ನ ಮುಂಡಮಾಂಡೂಕ್ಯ ತಿತ್ತಿರಿ ಐತರೇಯ ಛಾಂದೋಗ್ಯಂ ಚ ಬೃಹದಾರಣ್ಯಕಂ ತಥಾ. ಈ 10 ಉಪನಿಷತ್ ಕಲಿ. ಇದಕ್ಕೆ ದಶೋಪನಿಷತ್ತುಗಳು ಅಂತ ಫೇಮಸ್. ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ, ರಾಮಾನುಜರು ಭಾಷ್ಯ ಬರೆದಿದ್ದಾರೆ, ಮಾಧ್ವರು ಬರೆದಿದ್ದಾರೆ. ಅನೇಕ ಜನ ಈ 10 ಉಪನಿಷತ್ತಿಗೆ. ಅದರಿಂದ ಇದು ದಶೋಪನಿಷತ್. ಸಾಕು. ಹನುಮಂತ ಕೇಳ್ತಾನೆ, ಇಷ್ಟು ಕೇಳುವ ಅರ್ಥ ಆಗಲಿಲ್ಲ ಅಂದರೆ 32 ಕಲಿ. 32 ಕಲೀಲಿಲ್ಲ ಅಂದರೆ 108 ಕಲಿ. 108 ಹೇಳಿರೋದು ಮಾಂಡುಕ್ಯ ಉಪನಿಷತ್ ಒಂದರಲ್ಲೇ ಇದೆ. 108 ಹೇಳಿರೋದು 10 ಉಪನಿಷತ್ತಲ್ಲೇ ಇದೆ. 108 ಹೇಳಿರೋದೇ 32 ಉಪನಿಷತ್ತಲ್ಲಿದೆ. 108 ಹೇಳಿರೋದೇ 108ರಲ್ಲೂ ಇದೆ ಅಲ್ವಾ? ಅದಲ್ಲದೆ ಇನ್ನಷ್ಟು ಉಪನಿಷತ್ತುಗಳೆಲ್ಲವೂ ಲೀಸ್ಟಲ್ಲಿ ಬರ್ತದೆ. ಎಷ್ಟೋ ಉಪನಿಷತ್ತುಗಳು ಬರ್ತದೆ. ಆ ಒಂದೊಂದು ಶಾಖೆಯಲ್ಲಿ ಒಂದೊಂದು ಉಪನಿಷತ್ತಂತ. ಜ್ಞಾನವನ್ನು ಹೇಳಬೇಕು. ಏನು ಜ್ಞಾನ ಹೇಳಬೇಕು? ನಾವೆಲ್ಲ ಮುಂಬೈಯಲ್ಲಿ ವೇದಾಂತ ಕಲಿಬೇಕಾದಾಗ ಕೊನೆಗೆ ಗೊತ್ತಾಗಿದ್ದು ಏನಪ್ಪ ಅಂದರೆ, ಇಷ್ಟು 2 ವರ್ಷ ನಾವು ಕಲ್ತಿದ್ದು ಏನಪ್ಪ ಅಂದರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಂಡಿದ್ದು, ಬೇರೆ ಇನ್ನೇನಲ್ಲ. ನಾನು ಯಾರು ಅಂತ ತಿಳ್ಕೊಂಡಿದ್ದಷ್ಟೆ. ಯಾಕೆ ಗೊತ್ತಿಲ್ವ ನಾನು ಯಾರು ಅಂತ? ಗೊತ್ತು. ಆಯಿತು. ನೀನು ಯಾರು ಅಂದರೆ ಏನು ಹೇಳ್ತೀವಿ? ನಮ್ಮ ಹೆಸರು ಹೇಳ್ತೀವಿ. ಅಲ್ಲಪ್ಪ, ಹೆಸರು ಚೇಂಜ್ ಆಗುತ್ತೆ. ಹೆಂಗಸ್ಗಾದ್ರೆ, ಹುಡುಗಿಗಾದ್ರೆ ಮದುವೆ ಆಗಿದ ತಕ್ಷಣ ಹೆಸರು ಚೇಂಜ್ ಮಾಡಾಕ್ಬಿಡ್ತಾರೆ. ಕೊಂಕಣಿಗಳಲ್ಲಿ ಕಂಪಲ್ಸರಿ ಚೇಂಜ್ ಆಗಲೇಬೇಕು. ಈ ಮನೆಯಿಂದ ಆ ಮನೆಗೆ ಬಂದಾಗ ಹೆಸರು ಚೇಂಜ್ ಆಗಬೇಕು. ಎಷ್ಟೋ ಸಂಪ್ರದಾಯಗಳಲ್ಲಿ ಮನೆ ಚೇಂಜ್ ಆಗಲೇಬೇಕು. ಒಂದು ವೇಳೆ ಅತ್ತೆ ಹೆಸರು ಸೊಸೆ ಹೆಸರು ಒಂದೇ ಇತ್ತು ಅಂದರೆ ಚೇಂಜ್. ಅಥವಾ ಮದುವೆಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅಲ್ವಾ? ಗಣೇಶ ವೆಡ್ಸ್ ಪಾರ್ವತಿ ಅಂತ ಹಾಕಿದ್ರೆ ಎಷ್ಟು ಕೆಟ್ಟದಾಗ ಕಾಣಿಸ್ತದೆ, ದೊಡ್ಡದಾಗಿ ಅಲ್ವಾ? ಅದಕ್ಕೆ ಪಾರ್ವತಿ ಹೆಸರು ಚೇಂಜ್ ಮಾಡಿಬಿಡು. ಇದೆಲ್ಲ ಹಿಂದಿನ ಕಾಲದಲ್ಲಿತ್ತು ಸಂಪ್ರದಾಯಗಳು. ಸೊ ಹೀಗಾಗಿ ಹೆಸರೇ ಸುಳ್ಳು. ನಾವು ವೇದಾಂತ ಕೋರ್ಸ್ ಕಲಿಸಿದ ತಕ್ಷಣ ಬ್ರಹ್ಮಚಾರಿ ಬೇರೆ ಹೆಸರು, ಬ್ರಹ್ಮಚಾರಿಯಿಂದ ಸನ್ಯಾಸ ಆದಾಗ ಮತ್ತೆ ಬೇರೆ ಹೆಸರು. ಏನು ಉದ್ದೇಶ? ಹೆಸರು ನೀನಲ್ಲ ಅಷ್ಟೇ. ಏನು ಬೇಕಾದರೂ ಆಗ್ಬೋದು. ಇವಾಗ ನಾನಿದ್ದೀನಿ, ನಮ್ಮ ಅಪ್ಪ ನನ್ನನ್ನು ಮಗ ಅಂತ ತಿಳಿತಾನೆ ಅಲ್ವಾ? ನಮ್ಮಪ್ಪ ನನ್ನನ್ನು ಮಗ ಅಂತ ತಿಳಿತಾನೆ. ನಮ್ಮ ತಾತ ನನ್ನನ್ನು ಮೊಮ್ಮಗ ಅಂತ ತಿಳಿತಾನೆ. ಸೋದರ ಮಾವ ನನ್ನನ್ನು ಅಳಿಯ ಅಂತ ತಿಳಿತಾನೆ. ತಮ್ಮ ನನ್ನನ್ನು ಅಣ್ಣ ಅಂತ ತಿಳಿತಾನೆ. ಅಣ್ಣ ನನ್ನನ್ನು ತಮ್ಮ ಅಂತ ತಿಳಿತಾನೆ. ಶತ್ರು ನನ್ನನ್ನು ಶತ್ರು ಅಂತ ನೋಡ್ತಾನೆ. ಮಿತ್ರ ನನ್ನನ್ನು ಮಿತ್ರ ಅಂತ ನೋಡ್ತಾನೆ. ಅಣ್ಣನ ಮಗ ನನ್ನನ್ನು ಚಿಕ್ಕಪ್ಪ ಅಂತ ನೋಡ್ತಾನೆ. ತಮ್ಮನ ಮಗ ನನ್ನನ್ನು ದೊಡ್ಡಪ್ಪ ಅಂತ ನೋಡ್ತಾನೆ. ಯಾರು ನಾನು? ಮಗನ, ಮೊಮ್ಮಗನ, ಚಿಕ್ಕಪ್ಪನ, ದೊಡ್ಡಪ್ಪನ? ಎಲ್ಲರ ಮುಂದೆನೂ ನಾನು ದೊಡ್ಡಪ್ಪ 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 ಅಂತ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ದೊಡ್ಡಪ್ಪ ನಾನು ಬರೀ ತಮ್ಮನ ಮಕ್ಕಳಿಗಷ್ಟೇ. ಚಿಕ್ಕಪ್ಪ ಯಾರಿಗೆ? ಅಣ್ಣನ ಮಕ್ಕಳಿಗೆ ನಾನು ಚಿಕ್ಕಪ್ಪ. ಕೂತ್ಕೊಂಡು ಯೋಚನೆ ಮಾಡ್ತಾ ಹೋದ್ರೆ ಯಾರು ನಾನು ಅಂದರೆ ಯಾರೂ ಅಲ್ಲ ಅಂತ ಫೈನಲ್. ಯೋಚನೆ ಮಾಡಿ. ಇದು ಉಪನಿಷತ್ತು ಹೇಳೋದು. ಯೋಚನೆ ಮಾಡು, ಯಾರು ನೀನು? ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಅದಕ್ಕೆ DVG ಹೇಳಿದ್ರು, ನಾವು ಪ್ರಪಂಚದಲ್ಲಿಲ್ಲ, ಪ್ರಪಂಚ ನಮ್ಮ ಒಳಗಡೆ ಇದೆ. ನೀನೊಬ್ಬ ಜಗದೊಳಗೆ, ನಿನ್ನೊಳಗದೊಂದು ಜಗ, ನೀನೆ ಜಗ, ನೀನಿರದೆ ಜಗವುಂಟೆ ನಿನಗೆ. ತಾನೆ ಜಗವೆಲ್ಲವೆಂದ್ ಅರಿತಂಗೆ ಹಗೆ ಎಲ್ಲಿ, ಏನಿಹುದವಂಗ್ ಅನ್ಯ ಮಂಕುತಿಮ್ಮ. ನಾವು ಜಗತ್ತಲ್ಲಿಲ್ಲ, ಜಗತ್ತು ನಮ್ಮ ಒಳಗಡೆ ಇದೆ. ನಾವು ಯಾರನ್ನು ಬೇಕಾದರೂ ಹೇಳ್ಬೋದು, ಇವನು ಒಳ್ಳೆಯವ,
ನಾವು ಯಾರನ್ನು ಬೇಕಾದ್ರೂ ಹೇಳ್ಬೋದು, ಇವ ಕೆಟ್ಟವ, ಅವನು ಒಳ್ಳೆಯವನೋ ಕೆಟ್ಟವನೋ ಅವನಿಗೂ ಗೊತ್ತಿಲ್ಲ, ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಅಲ್ವಾ. ಯಾರಿಗೆ ಹುಳಿ ಇಷ್ಟ ಇರ್ತದೋ, ಇವತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು, ಯಾಕೆ ಹುಳಿ 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 ಇದೆ. ನಮಗೆ ಹುಳಿ ಇಷ್ಟ ಇಲ್ಲ, ಇವತ್ತು ಯಾಕೋ ಸಾಂಬಾರೇ ಸರಿ ಇಲ್ಲ. ಯಾರ ಪ್ರಪಂಚ ಅದು? ನಮ್ಮ ಪ್ರಪಂಚ, ನಮ್ಮ ಪ್ರಪಂಚ. ಹೀಗಾಗಿ ನಮ್ಮ ಪ್ರಪಂಚವನ್ನು ಸೃಷ್ಟಿ ಮಾಡುವ ಬ್ರಹ್ಮ ನಾವೇ, ನಮ್ಮ ಪ್ರಪಂಚವನ್ನು ಮೇಂಟೈನ್ ಮಾಡುವಂತಹ ವಿಷ್ಣು ನಾವೇ, ನಮ್ಮ ಪ್ರಪಂಚವನ್ನು ನಾಶ ಮಾಡೋ ಶಿವ ನಾವೇ. ನಮ್ಮ ಪ್ರಪಂಚವನ್ನು ಎಲ್ಲ ಸೃಷ್ಟಿ ಮಾಡಿದ್ದು ನಾವೇ. ತಾನೇ ಜಗವೆಲ್ಲವೆಂದ ಅರಿತಂಗೆ ಏನಿಹುದವಂಗನ್ಯ, ಅವನಿಗೆ ಬೇರೆ ಏನಿದೆ, ಎಲ್ಲವೂ ಅವನದೇ ಸೃಷ್ಟಿ. ಉಪನಿಷತ್ ಅನ್ನುವಂಥದ್ದು ನಮಗೆ ಹೇಳ್ಕೊಡೋದು ಇದನ್ನು. ಸೊ ಮನುಷ್ಯನ ಬದುಕು ಅನ್ನುವುದನ್ನು ಮೊದಲು ಬ್ರಹ್ಮಚರ್ಯ, ನಂತರ ಗೃಹಸ್ಥ, ನಂತರ ವಾನಪ್ರಸ್ಥ, ನಂತರ ಸನ್ಯಾಸ. ನಮ್ಮ ಸಂಪ್ರದಾಯ ಹೇಗಪ್ಪ ಅಂದರೆ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೊನೆಗೆ ಸನ್ಯಾಸಿ ಆಗಬೇಕು ಅಂತ. ಆ್ಯಕ್ಚುಲಿ ಸನ್ಯಾಸಿ ಬದುಕನ್ನೇ ಬದುಕೋದು ನೀವೆಲ್ಲ ಕೊನೆಗೆ ಅಲ್ವಾ. ಪ್ರತಿಯೊಬ್ಬರು ಬದುಕೋದು ಹಾಗೆ. ಸಾಕು ಸ್ವಾಮೀಜಿ, ಇಷ್ಟೇ ಸಾಕು ಅನ್ನುವಂಥದ್ದು ಮುಂಚೆ ಬಂದರೆ ಅದೊಂದು, ಕೊನೆಗೆ ಬಂದೇ ಬರ್ತದೆ. ನಿಮಗೆ ಬರಲಿಲ್ಲ ಅಂದ್ರೂ ಮನೆಯವ್ರು ಬರೆಸ್ತಾರೆ ಅಲ್ವಾ. ಸೊ ಬ್ರಹ್ಮಚರ್ಯ, ಹಿಂದೆ ಎಲ್ಲ ನೀವು ಪುರಾಣಗಳು ಓದಿದ್ರೆ, ಭಾಗವತದಲ್ಲಿ ನೋಡಿ, ರಾಜ್ಯ ಆಳ್ತಾನೆ, ಕೊನೆಗೆ ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ ಅಂತ ಮಗನನ್ನು ಅಲ್ಲಿಗೆ ತಂದು ಅವನು ಕಾಡಿಗೆ ಹೋಗ್ತಾನೆ ಅಲ್ವಾ. ಪ್ರತಿ ಕಥೆನಲ್ಲೂ ಇದೇ ಬರೋದು. ಉತ್ತಾನಪಾದನ ಕಥೆ ಇರಬಹುದು, ಯಾರದೇ ಕಥೆ ತೆಗೆದುಕೊಳ್ಳಿ, ರಾಜ್ಯವಾಳ್ತಾನೆ, ಒಂದು ಹಂತ ಆದಮೇಲೆ ಮಗನಿಗೆ ಕೊಟ್ಟು ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಇನ್ನು ಕೆಲಸ ಮಾಡಬೇಕು ಅಂತ ನಿಮ್ಗೆ ಹುಮ್ಮಸ್ಸಿದ್ರು, 60 ಆಗಿದ ತಕ್ಷಣ ಯು ಆರ್ ರಿಟೈರ್ಡ್, ಫೋರ್ಸ್ಫುಲ್ಲಾಗಿ ಮನೆ ಕಳಿಸ್ತಾರೆ. ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಇದು ಪ್ರಜಾಪ್ರಭುತ್ವ, ಅದು ಸರ್ವಾಧಿಕಾರದಲ್ಲಿ ಎಲ್ಲವನ್ನು ಬಿಟ್ಟು ಅವನೇ ಹೋಗ್ತಾ ಇದ್ದ. ಇವಾಗ ನೀವು ಹೋಗೋದಿಲ್ಲ ಅಂತ ಎಲ್ರಿಗೂ ಗೊತ್ತು, ಫೋರ್ಸ್ಫುಲ್ಲಾಗಿ ರಿಟೈರ್ಡ್ ಅಂತ ಕಳಿಸ್ತಾರೆ. ಯೋಚನೆ ಮಾಡಿ ಇವಾಗ ನೀವೇ. ಸೊ ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸ, ಪ್ರತಿಯೊಬ್ಬರು ಸನ್ಯಾಸಿ ಆಗಬೇಕು ಅಂತ. ಹಂತ ಹಂತವಾಗಿ ಬೇಕಾದರೂ ಹಾಗೂ, ಇಲ್ಲ ಬ್ರಹ್ಮಚರ್ಯಾತ್ ವನಿ ಭವೇತ್, ಬ್ರಹ್ಮಚರ್ಯದಿಂದಾನೇ ಡೈರೆಕ್ಟಾಗಿ, ವನಿ ಅಂದ್ರೇ ಸನ್ಯಾಸಕ್ಕೆ ಸ್ವಲ್ಪ ವಾನಪ್ರಸ್ಥಾಶ್ರಮ ಅಂತ, ಗೃಹಸ್ಥಾಶ್ರಮಕ್ಕೆ ಹೋಗದೇನೆ ಹೋಗು, ಗೃಹಸ್ಥಾಶ್ರಮದಿಂದ ಆಗು, ಇಲ್ಲ ವಾನಪ್ರಸ್ಥಾಶ್ರಮದಿಂದ ಆದರೂ ಆಗು. ಯಾವತ್ತು ನಿನಗೆ ಸಾಕು ಅನಿಸ್ತದೋ ಅವತ್ತು ಬಿಡು. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಆಹಾ ಅಂದರೆ ದಿನ, ಯಾವ ದಿನ ನನಗೆ ಸಾಕು ಅನಿಸ್ತದೋ ಅವತ್ತೇ ಸಾಕು. ಇವಾಗ ನಾವೇನೊಂದು ಮೈತ್ರೇಯ ಉಪನಿಷತ್ ಇದೆ ನೋಡ್ತಾ ಇವೆ, ಅದು ಪ್ರಾರಂಭವಾಗುವುದೇ ಹೀಗೆ. ಬೃಹದ್ರಥ ಅನ್ನುವಂಥ ಒಬ್ಬ ರಾಜ ಇದ್ದ. ಶುರು ಮಾಡ್ತೀವಿ, ಎಲ್ಲರೂ ರಾಜರೇ, ನಿಮಗೆ ನೀವೇ ರಾಜ, ಇವಾಗ ನಾನೇ ಬೃಹದ್ರಥ ಅನ್ಕೊಳ್ಬೇಕು. ನೀವು ಏನು ಮಾಡ್ದವ, ಅವನಿಗೆ ಸಾಕು ಅನ್ನಿಸ್ತು, ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದ. ಕಾಡಿಗೆ ಬಂದು ಏನಾಯಿತು, ಅದೇ ಉಪನಿಷತ್ ನೋಡ್ತೀವಿ ನಾವು. ಉದ್ದೇಶ ಏನು, ಪ್ರತಿಯೊಬ್ಬರ ಬದುಕು ಕೂಡ ಹೀಗೆ ಹಂತವಾಗಿ ಮೇಲೋಗ್ತೇವೆ. ಒಂದು ಹಂತ ಬಂದ ಮೇಲೆ ಎನಫ್. ಯಾರು ಹೇಳಬೇಕು ಎನಫ್? ನೀವು ಹೇಳಬೇಕು. ಸೊ ಹೀಗಾಗಿ ನಮ್ಮ ಬದುಕನ್ನ ತೋರಿಸ್ತದೆ ಉಪನಿಷತ್ತು. ಯಾವ ರೀತಿ ಇರಬೇಕು, ನಾವು ಹೇಗೆ ಬದುಕಬೇಕು, ಆನಂದವಾಗಿರ್ಬೇಕಾದ್ರೆ ಏನು ಮಾಡಬೇಕು. ಯಾರನ್ನೂ ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನಾವು ಹೇಳಿದ ಮಾತು ನಮ್ಮ ಮನಸ್ಸೇ ಕೇಳಲ್ಲ, ಇನ್ನೊಬ್ರು ಎಲ್ಲಿ ಕೇಳ್ತಾರೆ ಅಲ್ವಾ.
ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕಾಫಿ ಕುಡಿಯೋಕೆ ಹೋಗುವ ಅಂದ್ಕೊಂಡಿರ್ತೀವಿ, ಬೆಳಗ್ಗೆ ಬೇಗ ಹೇಳಲ್ಲ, ಎದ್ರೂ ಕೂಡ ಸಾಕಿನೊಂದು 10 ನಿಮಿಷ. ಅದೇನಾಗುತ್ತೆ, 10 ಅನ್ನುವಂಥದ್ದು 1 ಗಂಟೆ ಆಗೋಗುತ್ತೆ. 1 ಗಂಟೆ ಆಗಿದ ತಕ್ಷಣ ಮನಸ್ಸು ಹೇಳ್ತದೆ, ಇವತ್ತು ಫಸ್ಟ್ ಡೇ ಅಲ್ವಾ, ಬಿಟ್ಬಿಡುವ, ನಾಳೆಯಿಂದ ಶುರು ಮಾಡುವ. ಮುಗೀತು. ಮನಸ್ಸು ಮಾಡೋದೇ ಹಾಗೆ. ಮನವನಾಳುವುದು ಹಠವ ಮಗುವನಾಳುವ ನಯತೆ. ಮಗುವನ್ನು ಶಾಂತಗೊಳಿಸೋದು ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಹೆಚ್ಚು ಕಷ್ಟ ಮನಸ್ಸನ್ನು ಹಿಡಿಯೋದು. ನಿಮ್ಗೆ ಅರ್ಥ ಆಗೋ ರೀತಿ ಹೇಳಬೇಕಾದ್ರೆ, ಕೈ ತುಂಬ ಸಾಸಿವೆ ತಗೊಂಡು ಮೇಲಿಂದ ಕೆಳಗೆ ಬಿಟ್ಬಿಟ್ಟು ಎಲ್ಲ ಸಾಸಿವೆನೂ ಒಟ್ಟುಗೂಡ್ಸಪ್ಪ ಕೈಯಿಂದ, ಅಷ್ಟೇ. ಅದೇ ಸಾಧನೆ. ಒಂದೊಂದೇ ತೆಗೆದು 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 ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ. ಸೊ ಹೀಗಾಗಿ ನಮ್ಮ ಕೆಲಸ ಏನಿರಬೇಕು, ನೋಡುವುದನ್ನು ಕಲಿಬೇಕು. ಹಿಂದೆ ಏನೋ ಒಂದು ಆಚಾರ ಇತ್ತು, ಏತಕ್ಕಿರಬಹುದಿದು, ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು, ಸುಮ್ಮನೆ ಅಲ್ವಾ. ಇವಾಗೆಲ್ಲ ಇಲ್ಲ ಅದು, ಬಟ್ ಹಿಂದೆ ಇತ್ತು. ಮುಂದಕ್ಕೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅದೊಂಥರ ಅನಿಸ್ತದೆ ಅವರಿಗೆ. ನೀವು ನೋಡಿದ್ದೀರಾ, ಮುಂಚೆ ಎಲ್ಲ ದೇವಸ್ಥಾನದಲ್ಲಿ ಕಲ್ಯಾಣಿ ಅಂತ ಇರೋದು, ಅದರಲ್ಲಿ ನೀರು ಇರ್ತಾ ಇತ್ತು. ಯಾರೋ ಬಂದು ಆ ದೇವಸ್ಥಾನದ ಮೆಟ್ಲುಗಳು ಒಂದೊಂದಕ್ಕೂ ಮೇಲಿಂದ ನೀರು ಹಾಕ್ಕೊಂಡು ಪ್ರತಿಯೊಂದು ಮೆಟ್ಲನ್ನು ನೀರು ಹಾಕೋರು. ಯಾಕೆ ಅಂದರೆ ಸ್ವಲ್ಪ ಸೈಕಲಾಜಿಕಲಿ ಏನೋ ಪ್ರಾಬ್ಲಮ್ ಇರ್ತದೆ ಅವ್ರಿಗೆ. ಪಂಡಿತರು ಹೇಳ್ತಾರೆ, ಇವಳು ದೇಹ ಅನ್ನುವಂಥದ್ದು ದಣಿವಾಗಬೇಕು, ಸುಸ್ತಾಗಬೇಕು, ಮಲಗಿದ ತಕ್ಷಣ ಆರಾಮಾಗಿ ನಿದ್ದೆ ಬರ್ತದೆ. ಹೀಗಾಗಿ ದೇಹ ಅನ್ನುವಂಥದ್ದನ್ನು ಅವಳಿಗೆ ಎಕ್ಸಸೈಸ್ ಮಾಡ್ತದಾಗೆ ನೋಡು, ಮೇಲಿಂದ ಇದೆಯಲ್ಲ 108 ಮೆಟ್ಲಿಗೆ, ಒಂದೊಂದು ಮೆಟ್ಲಿಗೆ ಒಂದೊಂದು ಬಿಂದಿಗೆ ಒಂದೊಂದು ಕೊಡಪಾನ ನೀರು ಹಾಕು. ಅಷ್ಟು ಹಾಕೋ ಅಷ್ಟೊತ್ತಿಗೆ ಯಾರಿಗೆ ಆದರೂ ಇನ್ನು ಗಲಾಟೆ ಮಾಡ್ಲಿಕ್ಕೆ ಆಗಲ್ಲ, ಅವರು ಬಂದು ಬಿದ್ದುಬಿಡೋದು. ಇಲ್ಲ ರಂಗೋಲಿ ಹಾಕು. ನಮ್ಮ ರಾಶಿ ಅಂತ ಕನ್ನಡದ ಹಾಸ್ಯ ಸಾಹಿತಿ, ನೀವು ಕೇಳಿರ್ಬೋದು. ಅವರ ಹೆಸರು ಡಾಕ್ಟರ್ ಎಂ, ಗೊತ್ತಾ, ಶಿವರಾಮ್ ಅಂತ. ಡಾಕ್ಟರ್ ಎಂ ಶಿವರಾಮ್ ಅಂತ, ಮೈಸೂರವರವರು. ಎಂ ಅಂದರೆ ಮೈಸೂರು, ರಾ ಅಂದರೆ ರಾಮಸ್ವಾಮಿ, ಶಿ ಅಂದರೆ ಶಿವರಾಮ್, ಎಂ ಬಿಟ್ಬಿಟ್ಟು ಬರೀ ರಾಶಿ ಅಂತ ಇಟ್ಕೊಂಡ್ರು, ಕಾವ್ಯನಾಮ ಅಂತ. ಅವರು ಮನಮಂಥನ ಮನೋನಂದನ ಅಂತ 2 ಪುಸ್ತಕ ಬರೆದಿದ್ದಾರೆ. ಅವರು ಬೆಂಗಳೂರು ಡಾಕ್ಟ್ರು ಅಂತ ಕರೆಯೋರಂಥವ್ರನ್ನ. ಮೆಜೆಸ್ಟಿಕ್ಕಲ್ಲಿ ಅವ್ರದ್ದೊಂದು ಕ್ಲಿನಿಕ್ ಇತ್ತಂತೆ. ಅವ್ರ ಮಗ ಇದ್ದಾರೆ ಇನ್ನು, ಶಿವಕುಮಾರ್ ಅಂತ. ಆ ರಾಶಿ, ಆ ಮನಮಂಥನ ಮನೋನಂದನ ಆರಂಭದಲ್ಲೇ ಬರೀತಾರೆ, ಜಗತ್ನಲ್ಲಿರೋ 100 ಜನದಲ್ಲಿ 100 ಜನನೂ ಹುಚ್ಚರೆ. ಆ ಹುಚ್ಚರ ಲೆವೆಲ್ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೆ, ಪ್ರತಿಯೊಬ್ಬರದ್ದು ವ್ಯತ್ಯಾಸ ಇರ್ತದೆ. ನೀವು ನೋಡಿರ್ಬೋದು ತುಂಬ ಜನರಿಗೆ, ಅಲ್ಲ ನಿಮ್ಮಲ್ಲೇ ಎಷ್ಟೋ ಜನ ಇರಬಹುದು, ದೇವ್ರು ನೋಡಿದ ತಕ್ಷಣ ಇದೊಂದು ಹುಚ್ಚು, ಇದೊಂದು ಹುಚ್ಚೆ, ಬಹಳ ಸೊಗಸಾಗಿ ಬರೀತಾರೆ, ಅದರ ಹೆಸರೇನು ಅಂತ ಹೇಳ್ತಾರೆ. ನಾನು ಮಂಡ್ಯದಲ್ಲಿ ಒಬ್ಬರ ಮನೆಗೆ ಜೈನರು ಕರೆದಿದ್ರು, ಹೋಗಿದ್ದೆ. ಅವ್ರು ಮುಂಚೆನೇ ಹೇಳಿದರು, ಸ್ವಾಮೀಜಿ ನನ್ನ ಹೆಂಡತಿ ಸ್ವಲ್ಪ ವಿಚಿತ್ರ, ಬಟ್ ನೀವೇನು ಬೇಜಾರು ಮಾಡ್ಕೊಬೇಡಿ. ಆಯಿತು. ಮನೆ ಒಳಗೆ ಹೋಗ್ಬೇಕಾದ್ರೆ, ಸ್ವಾಮೀಜಿ ಅಲ್ಲಿ ಕಾಲಿಗೆ ನೀರು ಹಾಕ್ಕೊಂಡು ತೊಳ್ಕೊಂಡು ಒಳಗೆ ಬನ್ನಿ ಅಂತ. ಸೊ ನಾನು ನೀರು ಹಾಕ್ಕೊಂಡು ತೊಳ್ಕೊಂಡು ಒಳಗೆ ಹೋದೆ, ಕೂತ್ಕೊಂಡೆ, ಎಲ್ಲ ಮಾತನಾಡಿದೆ. ಎದುರುಗಡೆ ಒಳ್ಳೆ ಗಾರ್ಡನ್ ಇತ್ತು, ಮತ್ತು ಎಷ್ಟು ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ಮನೆಯಿಂದ ಬಾಗಿಲು ದಾಟ ಅಲ್ಲೇ ರೋಜ್ ನೋಡ್ಕೊಂಡು ಒಳಗೆ ಬರಬೇಕು, ಸ್ವಾಮೀಜಿ ಕಾಲು ತೊಳ್ಕೊಂಡು ಒಳಗೆ ಬನ್ನಿ. ಇದೊಂದು ಹುಚ್ಚು. ಕಾಲು ಕೆಲವು ನೋಡ್ತಾ ಇರೋದು, ಕೈ ತೊಳ್ಕೊಳ್ತಾ ಇರ್ತಾರೆ, ಇಲ್ಲ ಕಾಲು ತುಳಿತಾ ಇರ್ತಾರೆ, ಇದೊಂದು ಹುಚ್ಚು. ಪ್ರತಿಯೊಬ್ಬರೂ ಹುಚ್ಚರೇ ನಾವು. ಬಹಳ ಸೊಗಸಾದ ದೃಷ್ಟಾಂತಗಳು. ಹಿಂದೆ ಏನಕ್ಕೆ ಮಾಡ್ತಾ ಇದ್ರಿ ಈ ರೀತಿ, ಅದು ಸೈಕಲಾಜಿಕಲಿ ಯಾವ ರೀತಿ ಇದೆ, ನಾವು ಯಾವ ರೀತಿ ಇದ್ದೀವಿ, ನಮಗೆ ಅರ್ಥ ಆಗೋ ರೀತಿ, ಅದಕ್ಕೆ ಟ್ರೀಟ್ಮೆಂಟ್ ಏನು ಎಲ್ಲ ಅವರೇ ಹೇಳ್ತಾರೆ. ಹೀಗಾಗಿ ಹುಚ್ಚರು ನಾವು ಅಂತ ಫಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಹುಚ್ಚನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಪ್ರಯತ್ನ ಪಡಬೇಕು.
ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತೀವಿ. ಹೇಗೆ ಹೊರಗೆ ಬರೋದು? ಬಂದರೆ ಏನು, ಆರಾಮಾಗಿರ್ಬೋದು ಅಷ್ಟೇ, ನೆಮ್ಮದಿಯಾಗಿರ್ಬೋದು. ಸ್ವಾಮೀಜಿ ಇವಾಗ ನಾವು ಆರಾಮಾಗಿದ್ದೀವಿ, ನೋ ಪ್ರಾಬ್ಲಮ್ ಅಲ್ವಾ? ಬಟ್ ಬೇರೆಯವ್ರು ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಮೈತ್ರೇಯ ಉಪನಿಷತ್ ಎಲ್ರಿಗೂ ಪುಸ್ತಕ ಸಿಕ್ಕಿದೆ. ಸೊ ಇವತ್ತು ಸಂಜೆ ಕ್ಯಾಂಪ್ ಇನಾಗ್ರೇಷನ್ ಆದಮೇಲಿಂದ ನಾವು ಉಪನಿಷತ್ತನ್ನು ನೋಡುವ. ತುಂಬ ಸೊಗಸಾಗಿರುವಂತಹ ಉಪನಿಷತ್ತು. ಹೊಸ ರೀತಿಯಲ್ಲಿ ಆಲೋಚನೆ ಮಾಡ್ಬೋದು, ಬದುಕನ್ನು ಕುರಿತು ಆಲೋಚನೆಯನ್ನು ಮಾಡಬಹುದು. ಅದನ್ನು ನಾವು ಇವತ್ತು ಇನಾಗ್ರೇಷನ್ ಆದಮೇಲಿಂದ ನೋಡುವ. ಮಧ್ಯಾಹ್ನ 11ರಿಂದ 12 ಸ್ವಾಮೀಜಿ ಒಂದು ಸತ್ಸಂಗ ತಗೊಳ್ತಾರೆ. ಅದಾದಮೇಲಿಂದ ಕ್ಯಾಂಪ್ ಶುರು. ಸೊ 8 ಗಂಟೆಗೆ ಇವಾಗ ತಿಂಡಿ ಇದೆ. ತಿಂಡಿ ಆದಮೇಲೆ ಐಸ್ ಬ್ರೇಕಿಂಗ್ ಸೆಷನ್. ಅದಾದಮೇಲೆ ಸ್ವಾಮೀಜಿ ಸತ್ಸಂಗ. ಆಮೇಲಿಂದ ಲಂಚ್ ಆದಮೇಲೆ ಸಂಜೆಗೆ ಟೀ ಕುಡ್ದಾದ್ಮೇಲೆ ಕ್ಯಾಂಪ್ ಇನಾಗ್ರೇಷನ್. ಅಷ್ಟೊತ್ತಿಗೆ ಇನ್ನೂ ಜನ ಎಲ್ಲ ಬರಬೇಕಿದೆ. ಕೆಲವರೆಲ್ಲ 25ನೇ ತಾರೀಕು ಜನ ಬಂದಿದ್ದಾರೆ, 26ನೇ ತಾರೀಕು ಜನ ಬಂದಿದ್ದಾರೆ, 27ನೇ ತಾರೀಕು ಜನ ಬರ್ತಾ ಇದ್ದಾರೆ, 28 ಬರೋರಿದ್ದಾರೆ, 30, 31 ಬರೋರಿದ್ದಾರೆ. ಆದರೆ ನಮ್ಮದು ಅಫಿಷಿಯಲ್ ನಾವು ಹೇಳಿದ್ದು 27 ಮಧ್ಯಾಹ್ನಕ್ಕೆ ಇವತ್ತು ಶುರು ಮಾಡುವ ಕ್ಯಾಂಪ್. ಮತ್ತೆ ಒಂದು ಇನ್ಸ್ಟ್ರಕ್ಷನ್, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ ಸ್ವಾಮೀಜಿ ಅಂತ ಕಾಲು ಚಪ್ಪಲಿ ಬಿಟ್ಬಿಟ್ಟು ನಮಸ್ಕಾರ ಮಾಡೋದು ಬೇಡ. ಒಂದು ಸತಿ ನೀವು ನಮಸ್ಕಾರ ಮಾಡಿದ್ದೀರಾ, ಇನ್ನು ಕ್ಯಾಂಪ್ ಕೊನೆಯಲ್ಲಿ ನಮಸ್ಕಾರ ಮಾಡೋದು ಸಾಕು. ಹರಿಯೋಮ್ ಅಂತೇಳಿ ಸಾಕು. ಎಲ್ಲೆಲ್ಲಿ ಕಾಲಿಟ್ರು ಎಲ್ಲೋ ಜಾರೋದು ಏನು ಬೇಡ. ಮತ್ತು ನಾವು ಬಿದ್ದು ಜಾರಾಗೋದು ಎಲ್ಲ ಬೇಡವೇ ಬೇಡ. ಸೊ ಒಂದು ಸತಿ ಹರಿಯೋಮ್ ಅಂತ ನಮಸ್ಕಾರ ಮಾಡಿದ್ರೆ ಸಾಕು. ಮತ್ತು ಚಪ್ಪಲಿ ಬಿಡೋದು ಜಾರೋದು ಎಲ್ಲ ಬೇಡವೇ ಬೇಡ. ಎಲ್ಲರದ್ದು ಆಗಿದೆಲ್ಲ ಹರಿಯೋಮ್ ಅಂದ್ಬಿಟ್ರೆ ಸಾಕು. ನಮಸ್ಕಾರ ಮತ್ತೆ ಎಲ್ಲ. ನನಗೆ ಗೊತ್ತು ನೀವೆಲ್ಲ ಒಳ್ಳೆಯವರು, ಮತ್ತೆ ಏನಕ್ಕೆ ಪ್ರೂವ್ ಮಾಡಬೇಕು? ನಮಗೆ ಎಕ್ಸಸೈಸ್ ಆಗುತ್ತೆ ಅಂತ ಮತ್ತೆ ರೂಮಲ್ಲಿ ಮಾಡಿಬಿಟ್ಟು ಬನ್ನಿ, ಆಯ್ತಲ್ಲ? ಸೊ ಹೊರಗಡೆ ಎಲ್ಲ ನಮಸ್ಕಾರ ಎಲ್ಲ ಸಾಕು, ಒಂದು ಸತಿ ಮಾಡಿದ್ಮೇಲೆ ಮುಗೀತು. ನೆಕ್ಸ್ಟ್ ಮೊಬೈಲ್ ಹೇಳಾಗಿದೆ, ಯಾರ್ದು ರಿಂಗ್ ಆಗಲೇ ಇಲ್ಲ. ರಿಂಗ್ ಆಗೋ ರೀತಿ ಮಾಡಿಯಪ್ಪ. ಓಕೆ, ನಮ್ಮ NSS ಅಂತೂ ರೆಡಿ ಇದ್ದಾರೆ ಲೀಸ್ಟ್ ತಗೊಳ್ಳಿಕ್ಕೆ. ಸೊ ನೋಡುವ ಮುಂದಿನದ್ದು. ಇವಾಗ ತಿಂಡಿ ತಿಂದು ನೆಕ್ಸ್ಟ್ ಸೆಷನ್ ಬಹುಶಃ 9:30 ಅಷ್ಟೊತ್ತಿಗೆ ಬಂದರೆ 1 ಅವರ್ ಸಾಕನ್ಸುತ್ತೆ ಐಸ್ ಬ್ರೇಕಿಂಗ್. 9:30ರಿಂದ 10:30. ಓಕೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಾದರೂ ಕೇಳೋದಿದೆಯಾ? ಇನ್ನು ಕೇಳೋದಕ್ಕೇನು, ಇನ್ನೂ ಶುರುನೇ ಆಗಿಲ್ಲ ಕ್ಯಾಂಪ್. ಯಾವುದೋ ಕೆಲವು ರೂಮ್ಸ್ ಎಲ್ಲ ಚೇಂಜ್ ಆಗಿದೆ. ಅದನ್ನು ನಾನು ಹೇಳಿದ್ದು, ನಮ್ಗೆ ಕೇಳ್ದಿರಾನು ಕೆಲವು ರೂಮ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮೀಜಿ ಕೊಟ್ಟರು ನೀವು ಮಾಡ್ಕೊಳ್ಳಿ ಅಂದರೆ ಬೇರೆಯವ್ರು ಬರಬೇಕಾಗಿರೋ ರೂಮಿಗೆ ನೀವು ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರ ಕೆಲವರು. ಆ ಸ್ವಾಮೀಜಿ ಹೇಳ್ತಾರೆ ಯಾರು ಅಂತ. ಅಲ್ಲಿ ಬರೆದಿದ್ದಾರೆ ಲೀಸ್ಟಲ್ಲಿ, ಇವರಿಬ್ಬರು ಈ ರೂಮು ಅಂತ. ಅದನ್ನು ತೆಗೆದಾಕ್ಬಿಟ್ಟು ನಮ್ಮ ಹೆಸ್ರು ಹಾಕ್ಬಿಡಿ ಅಂತ ಬಿಟ್ಟು, ಪಾಪ ಅವನಿಗೇನು ಗೊತ್ತು ನಿಮ್ಮ ಹೆಸ್ರು ಹಾಕ್ಬಿಟ್ಟಿದ್ದಾನೆ. ಈ ರೂಮಲ್ಲಿ ಅವರಿರಬೇಕಾಗಿತ್ತು. ಅದೊಂದು ಒಬ್ಬರದೋ ಇಬ್ಬರದೋ ಇದೆ, ಅದನ್ನು ಬಂದು ಸ್ವಾಮೀಜಿ ಹೇಳ್ತಾರೆ. ಓಕೆ, ಹರಿ ಓಂ.